ಮಾವಿನ ಹಣ್ಣು ಅಥವಾ ಸುಳ್ದ ತೆಂಗಿನಕಾಯಿ ಸೈಜ್ ನೋಡಿ. ತೆಂಗಿನಕಾಯಿ ಇದು ಗಿಡ ಮಾಡಲಿಕ್ಕೆ ಬೀಜ ತೆಂಗಿನಕಾಯಿ ಅಂತ ಹೇಳ್ತಾರೆ ನೋಡಿ, ಅದು ಸರ್ಕಸ್ ಮಾಡಿ ಕೊಯ್ಕೊಂಡು ಬಂದೆ. ಈಗ ನೋಡಿ ಫ್ರೆಂಡ್ಸ್, ಟ್ಯಾಂಕನ್ನೆಲ್ಲ ಈ ಥರ ಮಾಡಿದ್ದಾರೆ. ಇದು ಹೊಸದು, ಅದು ಹಳೇದು. ಹಳೆ ಟ್ಯಾಂಕಿಗೆ ನೀರು ಬರ್ತದೆ ಆಯಿತಾ, ಅಲ್ಲಿಂದ ತುಂಬಿ ಬರುವುದು. ಹಾಗೆ ಈಗ ನಮ್ಮ ಮನೆಯಲ್ಲಿ 3000 ಲೀಟ್ರ್ ನೀರಿನ ಸ್ಟೋರೇಜ್ ಆಗಿದೆ, ಮನೆ ಬಳಕೆಗೋಸ್ಕರ ಅಷ್ಟೇ. ಒಂದಿನ 2 ದಿನ ಏನಾದರೂ ನೀರು ಬರಲಿಲ್ಲ ಅಂತಾರಗಳೇ ಇದ್ದರೆ ಟೆನ್ಷನ್ ಮಾಡ್ಕೊಳಂಗಿಲ್ಲ. 3000 ಲೀಟ್ರ್ ಇರ್ತದೆ ದಿನ, 1000 ಲೀಟ್ರ್ ಅಂತೂ 3 ದಿನ ಕೂಡ ಬಳಸ್ಬೋದು. ಈ ಥರ ಸಿಸ್ಟಮ್ ನೀವು ಕೂಡ ಮಾಡ್ಬೋದು ಮನೆಯಲ್ಲೇ ನೋಡಿ. ಇದೆಲ್ಲ ಫಿಟ್ಟಿಂಗ್ ಮಾಡಿದ್ದು ಇಟ್ಟು ಮಾವ, ದಾದ ಮತ್ತು ಹಣ್ಣು ನೋಡಿ. ಅವ್ರ ಐಡಿಯಾ ಹೇಗಿದೆ ಅಂತ ಸೂಪರ್ ಅಲ್ಲ ಫ್ರೆಂಡ್ಸ್? ಕಾಮೆಂಟ್ ಮಾಡಿ. ಹಾಗೆಯೇ ದಾದನ ಕಡೆಯವರ ವರ್ಕಿಗೆ ಒಂದು ಲೈಕ್ ಮಾಡಿ. ಮಂದು ಹಸಿ ಕೊಯ್ಯೋ ಕಾರ್ಯಕ್ರಮ ಐತಿ ಅದು ಮನೆ ಹಿಂದೆ. ಬೆಳಗ್ಗೆಯಿಂದ ಮಳೆನೂ ಬರ್ತದೆ, ಬಿಸಿಲು ಬರ್ತದೆ, ಭಾರಿ ಕಿರಿಕಿರಿ ಆಯ್ತದೆ ಬೆಳಗ್ಗೆಯಿಂದ ವಾತಾವರಣ ನೋಡಿ. ಪೈನಾಪಲ್ ಎಲ್ಲ ಹಣ್ಣು ಅಂತ ಹೇಳಿ ನೋಡ್ತೀರಲ್ಲೇ, ಎಂತ ಚಂದ ಹಣ್ಣು. ಈಗಂತೂ ಮಳೆಗಾಲ ಶುರುವಾಗಿಬಿಟ್ಟಿದೆ. ನಮ್ಮದು ಅಡಿಕೆ ಮರಕ್ಕೆಲ್ಲ ಮದ್ದು ಹೊಡಿಬೇಕು, ಹಾಗಾಗಿ ದೋಟಿ ಮತ್ತು ಮಷಿನ್ನೆಲ್ಲ ಇವತ್ತು ಎಲ್ಲನೂ ಸಪ್ರೇಟ್ ಮಾಡೋಕ್ಕಿಟ್ಟಿತ್ತು. ಆಗ ಕೆಲಸ ಎಲ್ಲ ಮುಗಿದ ತಕ್ಷಣ ಇವಾಗೆಲ್ಲ ಅದನ್ನು ಮತ್ತೆ ಫಿಟ್ಟಿಂಗ್ ಮಾಡಿ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಹಾಗಾಗಿ ಆ ಕೆಲಸ ಮಾಡ್ತಾಯಿದ್ರು. ಇನ್ನೂ ಮದ್ದು ಹೊಡೆಯೋದೆಲ್ಲ ಶುರುವಾಗ್ತದೆ ಒಂದು ಸ್ವಲ್ಪ ದಿನದಲ್ಲೇ. ಹಾಗಾಗಿ ಮುಂಚಿತವಾಗಿಯೇ ಇದರದೆಲ್ಲ ಕೆಲಸವನ್ನೆಲ್ಲ ಮುಗಿಸ್ತಾ ಇದ್ದಾರೆ. ಇದು ನೋಡಿ, ಇವತ್ತು ಕೊಯ್ದಿರೋ ತರಕಾರಿ ಮತ್ತು 2 ಬೆಂಡೆಕಾಯಿ, ಆಮೇಲೆ 1 ಅನಾನಸ್, ಹಾಗೆ ಇದೊಂದು 5 ನೋಡಿ ಕುಂಬಳಕಾಯಿ. ನಮ್ಮ ದೊಡ್ಡಮ್ಮನ ಮನೆಯಲ್ಲ ಅದೊಂದು, ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ಇದೇ ಥರದ್ದು ಕುಂಬಳಕಾಯಿ ಸಣ್ಣಕ್ಕೆ, 1 ಮಾವಿನ ಹಣ್ಣು ಅಥವಾ ಸುಳ್ದ ತೆಂಗಿನಕಾಯಿ ಸೈಜ್ ರಾಶಿ ಕುಂಬಳಕಾಯಿ ಆಗಿತ್ತು. ಹಂಗೆ ನಾವೊಂದು 5 ಕುಂಬಳಕಾಯಿ ಬಂದಿದೆ ನೋಡಿ. ಇದು ಮನೆ ಬಳಕೆಗೆ ಚಲೋ ಆಯ್ತದೆ. ನಾನು ಬೀಜ ಕೂಡ ಮಾಡಬೇಕು ಇದ್ರಿದ್ದು, ಭಾರಿ ಚಂದ ಇದೆ. ಇದು ನ್ಯಾಚುರಲ್ ಆಗಿ ಬೆಳೆದಿರೋದು, ಚೆನ್ನಾಗಿದೆ. ಇದು ಬೀಜ ಎಲ್ಲ ಹಾಕಿ ಸಸಿ ಮಾಡಿದ್ದೇನಲ್ಲ, ತನ್ನಷ್ಟಕ್ಕೆ ಅದು ಎಲ್ಲೋ ಬೀಜ ಬಿದ್ದಿದ್ದು ಸಸಿ ಆಗಿ ಬಳ್ಳಿ ಆಗಿ ಈ ಥರ ಕಾಯಿ ಆಗಿದೆ. ರಾಶಿ ಆಗಿತ್ತು ಗಿಡ ತುಂಬ. ನಾವೊಂದು 5 ಕಾಯಿ ಬಂದಿದೆ, ಚೆನ್ನಾಗಿದೆ. ನೋಡಿ, ದುಂಡು ಮಲ್ಲಿಗೆ, ಇದು ನಾಟಿ ದುಂಡು ಮಲ್ಲಿಗೆ. ತುಂಬ ವರ್ಷದ ಹಿಂದೆ ಅಂದರೆ ಇದೆ ನಮ್ಮ ಮನೇಲಿ. ಇದು ಒಂದ್ಸರಿ ಆಗಾಮಿ ತಿಂಗಳಲ್ಲಿ ಒಂದ್ಸರಿ ಆಗಿ ಕಡಿಮೆಯಾಗಿ ಈಗ ಮತ್ತೆ ಇದು ಚಿಗುರಿ ಹೂವಾಗ್ತಾ ಇದೆ. ಇವತ್ತು ಯಾವುದೂ ಅರಳಿರೋ ಹೂವಿಲ್ಲ, ಮತ್ತು ಅರಳಿರೋ ಹೂವಿದ್ರೂ ಕೂಡ ಮಳೆಗೆ ಹಾಳಾಗೋಯ್ತದೆ, ಹಾಗಾಗಿ ನಿಮಗೆ ತೋರ್ಸೋಕ್ಕಾಗಲ್ಲ. ಇದೊಂದು, ಆಮೇಲೆ ಈ ಥರದೊಂದು ಮಲ್ಲಿಗೆ ಆಯಿತಾ. ಇದರ ಹೂ ಅರಳಿದ ಮೇಲಂತೂ ತುಂಬ ಚೆಂದ, ಪರಿಮಳನೂ ಕೂಡ ಅಷ್ಟೇ ತುಂಬ ಚೆಂದ ಇರ್ತದೆ. ಹಾಗೆ ಇಲ್ಲಿ ಉದುರು ಬಿದ್ದಿರೋ ಹೂವನ್ನು ತೋರಿಸ್ತೀನಿ ನಿಮಗೆ ನೋಡಿ. ಇದೇ ಥರ ಸ್ಟೆಪ್ ಬೈ ಸ್ಟೆಪ್ಪು ಒಂದು 3-4 ಸ್ಟೆಪ್ ಬೈ ಸ್ಟೆಪ್ ಈ ಥರ ಎಸ್ಲು ಹರಡುತ್ತದೆ. ತುಂಬ ಚೆಂದ ಈ ಮಲ್ಲಿಗೆ, ಎಲ್ಲ ಕಡೆ ಸಿಗೋದಿಲ್ಲ, ಇದು ಅಪರೂಪ ಭಾರಿ. ಹಾಗೆ ನಮ್ಮ ಮನೆಯಲ್ಲಿ ಉಂಟು, ತುಂಬ ಪರಿಮಳ ಇರ್ತದೆ ಇದು ಹೂವು. ಇದು ನಾಳೆ ಬ್ಲಾಗಲ್ಲಿ ಹೇಗಿದು ಮಳೆಗೆ ಏನಾದರೂ ಹಾಳಾಗಲಿಲ್ಲ ಅಂತಂದರೆ, ಚೆನ್ನಾಗಿ ನೋಡ್ಲಿಕ್ಕೆ ಸಿಕ್ಕಿದ್ರೆ ನಿಮಗೆ ತೋರಿಸ್ತೇನೆ ನೋಡಿ. ಈಗ ಬಿಸಿಲೆಷ್ಟು ಚೆನ್ನಾಗಿ ಬಂತು, ಈಗ ಮಾತ್ರ ಮಳೆ ಬಂದು ಹೋಯಿತು. ನಾನಂತೂ ಬಟ್ಟೆ ಬಂದು
10 ಸರಿ ಒಣಗಿಸ್ದೆ, 10 ಸರಿ ತೆಗೆದೆ. ಬಿಸಿಲು ಬಂದಾಗ ಒಣಸೋದು ಮತ್ತು ಮಳೆ ಬರ್ತದೆ ಹೇಳಿ ತೆಗೆದು, ಇದೇ ಕೆಲಸ ಆಯ್ತದೆ ಬೆಳಿಗ್ಗೆಯಿಂದ. ಈಗಂತೂ ಜಗ್ ಅಂತ ಬಿಸಿಲು ಬಂದಿದೆ. ಅದನ್ನು ನೋಡಿ ಅಲ್ಲಿ ರೋಡ್ ಹತ್ರ ನೀರೆಲ್ಲ ನಿಂತು ಬೈಕ್ ಹೋಗುವಾಗೆಲ್ಲ ಜಾರ್ತಿತ್ತು. ಅದನ್ನು ಸ್ವಲ್ಪ ಸರಿ ಮಾಡ್ತಾ ಇದ್ದಾರೆ. ನೋಡಿ ತೆಂಗಿನಕಾಯಿ ಇದು ಗಿಡ ಮಾಡಲಿಕ್ಕೆ ಬೀಜ ತೆಂಗಿನಕಾಯಿ ಅಂತ ಹೇಳ್ತಾರೆ ನೋಡಿ, ಅದು ಇದು ನಮ್ಮ ಮನೇಲಿಲ್ಲ. ಒಂದು 50-60 ವರ್ಷದ್ದು ಹಳೇ ಮರ ಇರ್ತದೆ ನೋಡಿ, ಆ ತೆಂಗಿನ ಮರದ್ದು ಕಾಯಿ ಬಂದು ಬೀಜ ಮಾಡ್ತಾರೆ. ಇದನ್ನೊಂದು ದುಡ್ಡು ಕೊಟ್ಟು ಒಬ್ಬರ ಹತ್ರ ತಗೊಂಡಿದ್ದು ಇಲ್ಲಿ ನಮ್ಮೂರಲ್ಲೇ. ಅವರು ತುಂಬ ವರ್ಷದ ಹಳೇ ಮರದ್ದು ಈ ಥರ ಬೀಜಕ್ಕೆ ತೆಂಗಿನಕಾಯಿ ಎಲ್ಲ ಸೇಲ್ ಮಾಡ್ತಾರೆ. ಸೊ ಅವ್ರ ಹತ್ರ ತಗೊಂಡ್ರು. ಹಾಗೆ ಇಷ್ಟು ಕೊಟ್ಟಿದ್ದಾರೆ ನೋಡಿ. ಇದನ್ನು ಈಗ ಅಲ್ಲಿ ಸಸಿ ಮಾಡಲಿಕ್ಕೆ ಈ ಥರ ಇಟ್ಟಿದ್ದಾರೆ. ಅದನ್ನು ಸಸಿ ಮಾಡಿ ಈಗ ಅದು ನೆಡಲಿಕ್ಕೆ ಒಂದು 3-4 ವರ್ಷ ಬೇಕಾಯ್ತದೆ. ಅಲ್ಲಿ ತನಕ ಅದು ಬೆಳಿಬೇಕು ನೋಡಿ, ದೊಡ್ಡ ಆಗಬೇಕು. ಹಾಗಾಗಿ ಅದೆಲ್ಲ ಈಗ ಮೊಳಕೆ ಬರಬೇಕು, ಅಲ್ಲಿ ಇಟ್ಟಿದ್ದಾರೆ. ಆಮೇಲೆ ಸ್ವಲ್ಪ ದೂರ ನೆಟ್ಟಲ್ಲ ಸುಮಾರಷ್ಟಲ್ಲ ಅದರದ್ದು ವಿಧಾನದೇ ಇರುತ್ತೆ ಸಸಿ ಮಾಡಲಿಕ್ಕೆ.
ನೋಡಿ ಫ್ರೆಂಡ್ಸ್, ಎರಡನೇ ವರ್ಷದ್ದು ಹಲಸಿನ ಮರ ಕಾಯಿ ಬಿಟ್ಟಿದ್ದು. ಫಸ್ಟ್ ವರ್ಷಕ್ಕೆ ಒಂದು ಕಾಯಿ ಆಗಿತ್ತು, ಎರಡನೇ ವರ್ಷಕ್ಕೆ 2 ಕಾಯಿ ಆಗಿದೆ. ಇನ್ನು ಮುಂದಿನ ವರ್ಷಕ್ಕೆ ಎಷ್ಟು ಕಾಯಿ ಆಗ್ತದೆ ಅಂತ ಗೊತ್ತಿಲ್ಲ. ಹಾಗೆ ಹೋದ ವರ್ಷ ಹಣ್ಣು ಅದು ಸಿಹಿ ಎಲ್ಲ ಚೆನ್ನಾಗಿತ್ತು, ಚಕ್ಕೆ ಹಣ್ಣು, ಬೊಕ್ಕೆ ಎಲ್ಲ ಅಷ್ಟೊಂದೇನು ಚೆನ್ನಾಗಿಲ್ಲ. ಓಕೆ ಥರ, ಏನು ಹಲಸಿನ ಹಣ್ಣು ಇಲ್ಲ ಅನ್ನೋ ಟೈಮಲ್ಲಿ ಬೇಕಿದ್ರೆ ಅಡ್ಜಸ್ಟ್ ಮಾಡ್ಕೊಬೋದು, ಬಿಟ್ಟರೆ ಅಷ್ಟೊಂದು ಚೆನ್ನಾಗೇನಿಲ್ಲ. ಹಂಗೆ ಈ ವರ್ಷ 2 ಕಾಯಿ ಆಗಿತ್ತು, ಹಣ್ಣಾಗಿತ್ತು. ಈಗ ಮತ್ತು ಸರ್ಕಸ್ ಮಾಡಿ ಕೊಯ್ಕೊಂಡು ಬಂದೆ. ಈಗ ಹೋಗಿ ಹಣ್ಣನ್ನು ತೋರಿಸ್ತೇನೆ ನಿಮಗೆ, ಒಳಗಡೆಗೆ ಅದರ ಹಣ್ಣು ಹೇಗಿದೆ ಅಂಥೇಳಿ. ಹೋದ ವರ್ಷ ನನಗೆ ಅದರದ್ದು ಕಾಯೆಲ್ಲ ಆಗಿರೋದನ್ನು ತೋರಿಸ್ತಿದ್ದೆ, ಆದರೆ ಹಣ್ಣಿನ ಹೇಗಿತ್ತು ಅನ್ನೋದನ್ನು ತೋರಿಸ್ಲಿಕ್ಕೆ ಆಗಿರಲಿಲ್ಲ. ನಾನು ಇಲ್ಲದಿದ್ದ ಕೊಯ್ದುಬಿಟ್ಟಿದ್ರು ನಮ್ಮ ಮನೇಲಿ. ಹಾಗೆ ಈ ವರ್ಷ ಸಿಕ್ಕಿದೆ, ಹಾಗೆ ತೋರಿಸ್ತೇನೆ ನಿಮಗೆ ಒಳಗಡೆ ಅದರ ಹಣ್ಣು ಹೆಂಗದೆ ಹೇಳಿ. ವಿಷಯ ಇಲ್ಲನೆ, ಇದು ಈ ಹಣ್ಣು ತಿಂದ್ರೆ ಕೆಮ್ಮ ಬರುವುದಿಲ್ಲ. ಅದೆಲ್ಲ ಇಟ್ಟುಕೊಳ್ಳು. ಅದು ಆ ನವಿಲೊಂದು ತೋರ್ಸೆ. ತೋರಿಸ್ತೆ ಬಾ, ನವಿಲ್ ತಿನ್ಕೊಂಡು ಹೋಗು ನೀ ಬಾ. ಅದೇ ರಾಗು ತಿನ್ನೋಕಲ್ಲ ಬರುವುದಿಲ್ವೇ ಇದು? ನಮ್ಮನೆ ಇದೆ, ಮೂಕಲ್ ಮೇಲೆ ಬಂದು ಕೂಸ್ಬೇಕ ಕೊಯ್ನಳ ಒಂದು ಸೊಳಿ ತಿನ್ಕೊಂಡು ಬಾ ಬಾ ಬಾಕಿ ಬಾಕಿ ಹರ್ಸನ ಅದಿಯ ಬಾರ ಮನೆ ನೀ ಅದೇ ನಾಳೆಗೆ ಬರ್ತೀರಿ ಅಂತ ಹೇಳಿರಪ್ಪ ನೀವು. ತಗೊಳ ವಿದೇಶ ಒಂದು ಬಾಯ್ ಹಾಕಿ ಹೋಗಿ. ಇದು ಎಲ್ಲಿದೆ ಕೂಡ ಪಡ್ಸರಿ ತಿನ್ಬೇಕು. ಯಾರ ಮನೆ ಮಾರ ಎಲ್ಲಿ ಚಿಕ್ಕ ಬೇಡ್ದವ ಬಿಡ್ತಕ್ಕೆ ಕೊಚ್ಚಿ ಹಾಕಿ ಕಾಪಟಿ ಸೊಳಿ ರಾಸಿ ಸ್ವೀಟ್ ಅದೇ. ಹೋದ ವರ್ಷ 2 ಹಣ್ಣಾಗಿತ್ತು, ಈ ವರ್ಷನೂ 2 ಹಣ್ಣಾಗ. ಅಲ್ಲ ಸ್ವೀಟ್ ಅದೇ. ಸ್ವೀಟ್ ಬರುವುದಿಲ್ಲ. ಇದು ಅದು ಇದರಿಂದ ತೆಗೋಕ ಮುಂಜೆ ಬಿಡ್ಸಕ್ಕ ಚಪ್ಪಿಯಾಗಿರುದು. ನೋಡ ತಕಣ ಚಪ್ಪಿ ಆದ್ರೆ ಏನು ಪುಟೆ ಒಂದು ಕೊಟ್ಟಿದೆ ಸಾಕು ಪಾಪುಗೆ. ಸೂಪರ್ ಅದೇ ಸ್ವೀಟ್ ಅದು. ಸಿಹಿ ಸಿಕ್ಕಾಬಿಟ್ಟಿದೆ, ಚಲೋ ಅದೆಯಾ, ತಿನ್ನೋಕೈತದೆ. ಬಿಡು ಕಲ ಬರುದಿಲ್ಲ, ಗೂಂಜ್ ತೆಗೋಕ್ ಬರುದಿಲ್ಲ. ಆ ಮ್ಯಾನ ಸಿಪ್ಪಿ ಅದೇ ನೋಡು, ಅದು ತೆಳ್ಳಗೆ ಸೂಪರ್ ಅದೇ. ಸಿಹಿ ಬೆಲ್ಲ ನೋಡು, ರಾಗಣ ಗುಳು ಗುಳು ಹಾಕೋ ಕಣ್ಕನೆ. ಅಲ್ಲ ಬಂಡುಗಟ್ಟಿ. ಹಾ ಕಟ್ಟಿ ಇದು ತಲೆ ಬೋಳ ಆಯ್ತದ. ಸ್ವೀಟ್